ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ ಆಯ್ತಾ. ಅವರು ಏನು ಇದು ಕೇಸ್ ನಡೀತೋ ಎಲ್ಲರಿಗೂ ದರ್ಶನ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇದೆ. ಎಂತ ವ್ಯಕ್ತಿ ರೀ ಹಿಂಗಾಗೋಯ್ತಲ್ಲ ಅಂತ. ನೀವು ಅಸ್ಟ್ರಾಲಜಿ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಏನೇ ತಗೊಳ್ಳಿ, ಇವಾಗ ಅಂತ ಒಂದು ಪ್ರಬಲ ಶಕ್ತಿ ಆಗಿರುವಂತ ವ್ಯಕ್ತಿ, ಅಂತ ಫೇಮ್ ಇರುವಂತ ವ್ಯಕ್ತಿ ಒಂದು ಚಿಕ್ಕ ಘಟನೆಯಲ್ಲಿ ಏನೋ ಅಂತೀವಲ್ಲ, ಉಗ್ರಲ್ಲಿ ಹೋಗ್ಬೇಕಾಗ ಕೈಯಲ್ಲಿ ಹೋಯ್ತು ಅಂತ, ಹೋಗ್ಬೇಕಾಗಿರೋದು ಕೊಡ್ಲಿ ಹೋಯ್ತು ಅಂತ. ಸೊ ವೆನ್ ದೆರ್ ಇಸ್ ಎ ಎನರ್ಜಿ ಲೀಕೇಜ್ ಆರ್ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್, ನಾನು ದರ್ಶನ್ ಅವ್ರ ಕೇಸ್ ನಾನು ರೀಡ್ ಮಾಡಿರೋ ಪ್ರಕಾರ ನನಗೆ ಅವ್ರಿಗೆ ಅನಿಸಿದ್ದು, ನನಗೆ ಅವ್ರ ತಪ್ಪು ಇವ್ರು ಸರಿ ಅಂತಲ್ಲ, ಈಸ್ ಅಫೆಕ್ಟೆಡ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನನಗೆ ಆ ಥರ. ದರ್ಶನ್ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕಾರಣದಿಂದ ಅವರು ಜೈಲಿಗೆ ಹೋಗೋದು ಹಂಗಾಯ್ತಾ? ಹೌದು. ಇವಾಗ ಅದೊಂದು ಕಾರಣ, ರೇಣುಕಾ ಸ್ವಾಮಿ ಅನ್ನೋದೊಂದು ಕಾರಣ, ಮರ್ಡರ್ ಅನ್ನೋದು ಕಾರಣ. ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಹಾಗಾದ್ರೆ. ಹೌದು. ಇವಾಗ ಅಷ್ಟು ಬೆಳೀತಾ ಇದ್ದಾರೆ, ಅಷ್ಟು ಏನಂತೀವಿ ನೇಮ್ ಫೇಮ್ ಇರೋವಂಥ ವ್ಯಕ್ತಿ ಮಾರ್ಕೆಟಲ್ಲಿ, ದೆರ್ ಇಸ್ ಅ ಚಾನ್ಸಸ್. ನಾನು ಹೇಳ್ತಾ ಇರೋದು ಇವಾಗ 100% ಅಲ್ಲ, ದೆರ್ ಇಸ್ ಅ ಕ್ರಾಸ್ ಎಕ್ಸಾಮಿನೇಷನ್. ಓಕೆ, ಯಾಕಂದ್ರೆ ಇವಾಗ ಫೈನ್, ಅದಕ್ಕೆ ಬರೋದಾದ್ರೂ ಕೂಡ ದರ್ಶನ್ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ಗೊತ್ತಾದ್ಮೇಲೂ ಸಾಕಷ್ಟು ನಾನು ಹೇಗೆ ಗಮನಿಸ್ತೆ ಅಂದರೆ, ಅವರು ಒಂದು ಅವರ ಇದರಲ್ಲಿ ಏನಂತೀವಿ ಫಾರ್ಮ್ ಹೌಸಲ್ಲಿ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ ಮೀಡಿಯಾದಲ್ಲಿ. ಅಲ್ಲಿ ಅವರ ಮುಖ ಛಾಯೆ ಒಂದು ಸ್ವಲ್ಪ ಕಪ್ಪು ಇದಾಗ್ತಾ ಬರುತ್ತೆ, ಚೇಂಜ್ ಬರುತ್ತೆ. ಯಾಕಂದ್ರೆ ನಾವು ನೋಡ್ತೀವಿ ಕೆಲವೊಂದೆಲ್ಲ ಐಡೆಂಟಿಫಿಕೇಶನ್ ಇಟ್ಟಿರ್ತೀವಿ. ನಾನು ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಒಂದು ಅನ್ನಿಸ್ತು. ಆಮೇಲೆ ಅವ್ರಿಗೂ ಯಾರೋ ಒಂದು ಆ ಘಟನೆ ಆಗೋಕ್ಕಿಂತ ಮುಂಚೆ ದೃಷ್ಟಿ ತೆಗೆಯುವಂಥವ್ರು ಈ ಸಮಯದಲ್ಲಿ ಹೋಗಬೇಡಿ ಹೊರಗಡೆ ಅಂತ ಒಂದು ಉಪದೇಶನೂ ಕೊಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ ಆಯಿತಾ. ಸೊ ಅವರೇ ಒಬ್ಬರು ಪುರೋಹಿತರು ಗುರುಗಳು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಇದೆಲ್ಲ ಏನಂತ ಇದಾಗುತ್ತೆ, ಸೂಚನೆಗಳು ಭಾಳ ಕೊಡುತ್ತೆ. ಮೇಡಮ್, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ವೈಟ್ ಮ್ಯಾಜಿಕ್ ಆಗಲಿ ಭಗವಂತ ಕೈ ಹಿಡಿತಾ ಇರ್ತಾನೆ. ಅದ್ರ ಮೇಲೂ ನಾನು ಹೋಗ್ತೀನಿ ಅಂತ ಅಂದಾಗ ಏನೂ ಮಾಡೋಕ್ಕಾಗಲ್ಲ.